ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಮೆಸೇಜಸಲ್ಲಿ ಹೇಳ್ತಾ ಇರ್ತೀರ ನಾನು ತುಂಬ ಲಕ್ಕಿ ಅಂತ. ಏಕೆಂದರೆ ನಾನು ರೂರಲಲ್ಲಿ ಅಂದರೆ ಕಂಟ್ರಿ ಸೈಡ್ ಇರ್ತೀನಿ, ಹಳ್ಳಿಯಲ್ಲಿರ್ತೀನಿ ಮತ್ತು ನೇಚರ್ ಮಧ್ಯ ಇರ್ತೀನಿ. ನಾನು ಸಪ್ರೇಟ್ ಆಗಿದ್ದೀನಿ ಫ್ಯಾಮ್ಲಿಯಿಂದ, ಇಂಡಿಪೆಂಡೆಂಟ್ ಆಗಿದ್ದೀನಿ ಮತ್ತು ನನಗೆ ತುಂಬ ಫ್ರೀಡಮ್ ಇದೆ ಫ್ಯಾಮ್ಲಿ ಕಡೆಯಿಂದ. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಒಂದಷ್ಟು ನಂದು ಅಂತ ಲ್ಯಾಂಡ್ ಇದೆ ಇಲ್ಲಿ. ಆಮೇಲೆ ನಾನು ರಿಮೋಟ್ ಜಾಬ್ ಮಾಡ್ತೀನಿ ಅಂತ. ಬಟ್ ನೀವೇನಾದರೂ ನನ್ನ ಆ್ಯಕ್ಚುಲ್ ಪರಿಸ್ಥಿತಿ ಕೇಳಿದ್ರೆ, ಅಂದರೆ ನಾನು ಡೇ ಟು ಡೇ ಲೈಫಲ್ಲಿ ಏನು ಡೀಲ್ ಮಾಡ್ತೀನಿ ಮತ್ತು ವಾಟ್ ಐ ಹ್ಯಾವ್ ಬಿನ್ ಥ್ರೂ ಮತ್ತು ಗೋಯಿಂಗ್ ಥ್ರೂ ಅಂತ ಕೇಳಿಬಿಟ್ರೆ ನಿಮಗೆ ನೀವೇ ಹೇಳ್ಕೊತೀರಾ, ಓ ಇವಳಿಗಿಂತ ನಾವೇ ಇಲ್ಲಿ ತುಂಬ ಲಕ್ಕಿ ಅಂತ ಹೇಳಿಬಿಟ್ಟು. ದೇವ್ರ ಲೈಫಲ್ಲಿ ನನಗೇನೂ ಕೊಡಲಿಲ್ಲ, ಹಾಗೆ ನೋ ಕಂಪ್ಲೇಂಟ್ಸ್. ಅಟ್ಲೀಸ್ಟ್ ಒಳ್ಳೆ ಹೆಲ್ತ್ ಕೊಡಬೇಕಾಗಿತ್ತು ಅಂತ ನನಗೆ ತುಂಬ ಸಲ ಅನಿಸಿದೆ. ನನ್ನ ಡೆಫಿನೇಷನಲ್ಲಿ ಲಕ್ಕಿ ಅಂದರೆ ಯಾರಿಗೂ ಒಳ್ಳೆಯ ಆರೋಗ್ಯ ಇದೆ, ಸೊ ಅವರು ತುಂಬ ಲಕ್ಕಿ ಪ್ರಪಂಚದಲ್ಲಿ. ಅಂದರೆ ತುಂಬ ಲಕ್ಕಿ. ನಾನು ನೋಡೋಕ್ಕೆ ಓಕೆ ಅನಿಸ್ಬೋದು ಮತ್ತು ನಿಮಗೆ ನಾನು ಹ್ಯಾಪಿಯಾಗಿದ್ದೀನಿ ಅಂತಲೂ ಕಾಣಿಸ್ಬೋದು. ಬಟ್ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲ್ಕೊಳ್ಳೋ ತನಕ ನನಗೆ ಮಾತ್ರ ಗೊತ್ತಾಗುತ್ತೆ ಅಂದರೆ ನನಗೆ ಎಷ್ಟು ಕಷ್ಟ ಆಗ್ತಿದೆ, ಎಷ್ಟು ನೋವಲ್ಲಿದ್ದೀನಿ ಅಂತ. ನನಗೆ ಹುಟ್ಟಿದಾಗಿಂದ ಆಸ್ಮಾ ಇದೆ ಗೈಸ್. ಆಸ್ಮಾ ಬಂದುಬಿಟ್ಟು ಜೆನೆಟಿಕ್ಕು. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಜನ್ರೇಷನಲ್ಲೂ ಒಬ್ಬೊಬ್ರಿಗಿರುತ್ತೆ. ನನ್ನ ಜನ್ರೇಷನಲ್ಲಿ ನನಗಿದೆ. ನಾನು ಆಸ್ತಮಾಗೆ ಆನ್ ಆ್ಯಂಡ್ ಆಫ್ ಮೆಡಿಕೇಷನಲ್ಲಿ ಇರ್ತೀನಿ. ಆಮೇಲೆ ಒಂದಷ್ಟು ವರ್ಷಗಳಿಂದ ನನಗೆ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಅಂದರೆ ಸೀರಿಯಸ್ ಹಾರ್ಟ್ ಇಶ್ಯೂಸ್ ಏನಿರಲಿಲ್ಲ, ಮೈನರ್ ಹಾರ್ಟ್ ಇಶ್ಯೂಸ್ ಇತ್ತು, ಎಲ್ಲನೂ ಕ್ಲಿಯರ್ ಆಯಿತು. ಕೋವಿಡ್ ತನಕ ನನಗೆ ಇದೆರಡೇ ಹೆಲ್ತ್ ಇಶ್ಯೂಸ್ ಇದ್ದಿತ್ತು. ಕೋವಿಡ್ ಆದಮೇಲೆ ನನಗೆ ಒಂದು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಬಾಡೀಲಿ ಬ್ರೆಸ್ಟ್ ಕ್ಯಾನ್ಸರ್ ಸೆಲ್ಸ್ ಇತ್ತು, ಅದನ್ನು ಎಲ್ಲ ರಿಮೂವ್ ಮಾಡಿದ್ರು ಮತ್ತು ನಾನು ಥೆರಪೀಸ್ ಎಲ್ಲ ಮುಗಿಸ್ಬಿಟ್ಟು ಅದು ಕ್ಲಿಯರ್ ಆಯಿತು. ಆಮೇಲೆ ನನ್ನ ಬಾಡೀಲಿ ಐರನ್ ಕಂಟೆಂಟು ತುಂಬ ಕಡಿಮೆ ಪ್ರೊಡ್ಯೂಸ್ ಆಗ್ತಾಯಿತ್ತು. ಅಂದರೆ ನಾನು ಎಷ್ಟೇ ಐರನ್ ರಿಚ್ ಫುಡ್ ತಿಂದ್ರೂ ಅದು ಅಷ್ಟೊಂದು ಅಂದರೆ ಸಫಿಷಿಯೆಂಟ್ ಐರನನ್ನು ಪ್ರೊಡ್ಯೂಸ್ ಮಾಡಲ್ಲ. ಸೊ ಅದಕ್ಕೆ ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು ಎವ್ರಿ 3 ಮಂತ್ಸ್ಗೊಂದ್ಸಲ ನಾನು ಐರನ್ ಇಂಜೆಕ್ಷನ್ ಇಂಟೇಕ್ ತೊಗೊಳ್ಬೇಕಂತ. ಸೊ ಗಾಯ್ಸ್, ನಾನಿವಾಗ ಏನೇನೆಲ್ಲ ಹೆಲ್ತ್ ಇಶ್ಯೂಸ್ ಮೆನ್ಷನ್ ಮಾಡಿದೆ ಅದು ಯಾವುದೂ ಬಿಗ್ ಡೀಲ್ ಅಲ್ಲ, ಅದು ಯಾವುದೂ ಮ್ಯಾಟರೇ ಅಲ್ಲ. ಬಟ್ 4 ಮಂತ್ಸ್ ಬ್ಯಾಕು ಐ ವಾಸ್ ಡಯಾಗ್ನೋಸ್ಡ್ ವಿತ್ ಒಂದು ರೇರ್ ಡಿಸೀಸು. ಸಿಮ್ಟಮ್ಸು ತುಂಬ ದಿನದಿಂದ ಇತ್ತು ಗಾಯ್ಸ್. ಆಲ್ಮೋಸ್ಟ್ 1.5 ಇಯರಿಂದ ನನಗೆ ಸಿಮ್ಟಮ್ಸ್ ಇತ್ತು. ನಾನು ತುಂಬ ನ್ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ದೀನಿ, ಅವ್ರು ಹೇಳಿ ಟೆಸ್ಟ್ಗಳೆಲ್ಲ ಮಾಡಿಸಿದ್ದೀನಿ ಮತ್ತು ಎಷ್ಟೊಂದು ಫಿಸಿಯೋಥೆರಪಿ ಸೆಷನ್ಸ್ ಆಗಿದೆಯೋ ನೆನಪೇ ಇಲ್ಲ. ಇಷ್ಟೆಲ್ಲ ಆದ್ರೂ ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನನ್ನ ಹೆಲ್ತಲ್ಲಿ. ಆದರೆ 4 ಮಂತ್ಸ್ ಬ್ಯಾಕು ನಾನೊಂದು ಫೇಮಸ್ ಡಾಕ್ಟರನ್ನು ಕನ್ಸಲ್ಟ್ ಮಾಡಿದಾಗ ಗೊತ್ತಾಯಿತು ಇದೊಂದು ರೇರ್ ಡಿಸೀಸು ಮತ್ತು ಇದು ಏನಕ್ಕೆ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ತುಂಬ ರೇರು ಮತ್ತು ಇದಕ್ಕೆ ಕ್ಯೂರೂ ಇಲ್ಲ, ಜಸ್ಟು ಟ್ರೀಟ್ಮೆಂಟ್ ಅಷ್ಟೇ ಕೊಡ್ತಾರಂತೆ ಪೇನನ್ನು ಮ್ಯಾನೇಜ್ ಮಾಡೋದಕ್ಕೆ ಮತ್ತು ಅದು ಡಿಸೀಸು ಇಂಟೆನ್ಸ್ ಲೆವೆಲ್ಗೆ ಹೋಗಬಾರ್ದು ಅಂತ ಕಂಟ್ರೋಲ್ ಮಾಡೋಕ್ಕೆ ಅಷ್ಟೇ. ಮತ್ತು ರಿವರ್ಸ್ ಆಗೋ ಚಾನ್ಸಸ್ಸು ಇದೆ ಅಂತೆ, ಬಟ್ ಅಗೇನ್ ಅದು ತುಂಬ ರೇರು. ಎವ್ರಿ 3 ಮಂತ್ಸ್ಗೊಂದ್ಸಲ ನಾನು ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಈ ಡಿಸೀಸ್ಗೆ. ಮತ್ತು ಟ್ರೀಟ್ಮೆಂಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಗೈಸ್, ನಾಟ್ ಟು ಮೆನ್ಷನ್. ನಾನು ದುಡ್ಡು ಇದೆಲ್ಲ ಇತ್ತೀಚೆಗೆ ನನ್ನ ಮೆಡಿಸನ್ಗೆ ಹೋಗುತ್ತೆ. ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ ಗೈಸ್, ಬಟ್ ಈ ಥರ ಟ್ರೀಟ್ಮೆಂಟ್ಗೆಲ್ಲ ಅದನ್ನು ಕ್ಲೈಮ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ದುಡ್ಡು ನನ್ನ ಪಾಕೆಟಿಂದನೇ ಹೋಗ್ತಿದೆ. ಬಟ್ ದ್ಯಾಟ್ಸ್ ಓಕೆ ಗೈಸ್, ದುಡ್ಡು ಹೋದ್ರೂ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಬಂದುಬಿಟ್ಟು ಅದು ನನ್ನ ಡೇ ಟು ಡೇ ಲೈಫಲ್ಲಿ ತುಂಬ ಅಫೆಕ್ಟ್ ಆಗುತ್ತೆ. ಹಾಗೆ ಎದ್ದಾಗಿಂದ ಸಂಜೆ ಮಲ್ಕೊಳೋ ತನಕ ತುಂಬ ಕಷ್ಟ ಅನಿಸುತ್ತೆ, ತುಂಬ ಪೇನ್ಫುಲ್ ಇರುತ್ತೆ. ಆದರೂ ನನಗೇನೂ ಆಗಿಲ್ಲ, ನನಗೇನೂ ಪೇನ್ ಇಲ್ಲ ಅಂದ್ಬಿಟ್ಟು ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡ್ಕೊತಾ ಇರ್ತೀನಿ. ಯಾಕಂದರೆ ನನಗೆ ಬೇರೆ ಚಾಯ್ಸೇ ಇಲ್ಲ, ಎಲ್ಲನೂ ನಾನೇ ಮಾಡ್ಕೊಳ್ಬೇಕು. ಮತ್ತು ನನಗೆ ಇಷ್ಟನೂ ಇಲ್ಲ ನನಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ. ನಮ್ಮನಿಗೆ ಗೊತ್ತು ನನ್ನ ಹೆಲ್ತ್ ಇಶ್ಯೂಸು, ಅವ್ರು ಬಂದು ಹೇಳ್ತಾ ಇರ್ತಾರೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಬೈತಾ ಇರ್ತಾರೆ ಒಂದೊಂದು ಸಲ. ಆದರೂ ನನಗೆ ಸುಮ್ಮನೆ ಕೂತ್ಕೊಳೋದಕ್ಕಾಗಲ್ಲ, ಏನಾದರೂ ಮಾಡ್ತಾನೆ ಇರ್ತೀನಿ ಗೈಸ್. ಲಾಸ್ಟ್ ಒಂದು 3-4 ಮಂತ್ಸಿಂದ ಟ್ರೈ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಏಳಬೇಕು, 5 ಗಂಟೆಗೆ ಏಳಬೇಕು ಅಂತ. ಬಟ್ ಹೇಳೋಕ್ಕೆ ಆಗಲ್ಲ ಗೈಸ್, ನನಗೆ 8 ಗಂಟೆ 9 ಗಂಟೆ ಆಗಿಬಿಟ್ಟಿರುತ್ತೆ ಹೇಳೋದಕ್ಕೆ. ಯಾಕಂದರೆ ನನಗೆ ಮಲ್ಕೊಂಡಾಗ ಅಷ್ಟೊಂದು ಪೇಯ್ನ್ ಕಾಣಿಸಲ್ಲ, ಎದ್ದಾಗ ಮಾತ್ರ ಅದು ಪೇಯ್ನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳೋಕ್ಕೆ ಆಗಲ್ಲ. ಮೊದಲು ಯೋಗ ಎಲ್ಲ ಮಾಡ್ತಿದ್ದೆ ಗೈಸ್, ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ. ನನಗೂ ಯೋಗ ಮಾಡಬೇಕು, ಜಿಮ್ಮಿಗೆ ಹೋಗಬೇಕು, ನನ್ನ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಬೇಕು, ಸ್ಲಿಮ್ಮಾಗಿ ಕಾಣಿಸ್ಬೇಕು ಅಂತ ತುಂಬ ಇಷ್ಟ. ಅಂದರೆ ನಾಟ್ ಟು ಇಂಪ್ರೆಸ್ ಎನಿವನ್, ನನಗೋಸ್ಕರ ನಾನು ಚೆನ್ನಾಗಿರಬೇಕು ಅಂತ. ಬಟ್ ನನಗೆ ಆಪರ್ಚುನಿಟಿನೇ ಇಲ್ಲ ಗೈಸ್. ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ಏನಾದರೂ ಯೋಗ ಮತ್ತು ಜಿಮ್ಮು ಅಂದರೆ ನನ್ನ ಬಾಡಿ ತಡ್ಕೊಳಲ್ಲ ಗೈಸ್. ಸೊ ಅದಕ್ಕೆ
ನಾನು ಏನಕ್ಕೆ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಹೇಳ್ಕೊತಾ ಇದ್ದೀನಿ ಅಂದರೆ ಯಾರೋ ನನಗೆ ಸಿಂಪತಿ ತೋರಿಸ್ಬೇಕು ಅಥವಾ ನನ್ನ ಸಿಚುಯೇಷನನ್ನು ಎಂಪಥೈಸ್ ಮಾಡಬೇಕಂತಲ್ಲ. ಬಿಕಾಸ್ ತುಂಬ ಜನ ಅಪ್ರಿಷಿಯೇಟ್ ಮಾಡಲ್ಲ. ಅವ್ರಿಗೆ ಒಳ್ಳೆ ಆರೋಗ್ಯ ಇದ್ದರೆ ಅಂದರೆ ಅವ್ರು ಕಳ್ಕೊಂಡ್ರೆ ಮಾತ್ರ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಬಟ್ ನನಗೆ ಬುದ್ಧಿ ಬಂದಾಗಿಂದ ಗೊತ್ತು ಹೆಲ್ತ್ ವ್ಯಾಲ್ಯೂ ಎಷ್ಟೊಂದು ಇಂಪಾರ್ಟೆಂಟು, ಒಳ್ಳೆ ಹೆಲ್ತ್ ಇರೋದು ಅಂತ. ನಿಮಗೆ ಒಳ್ಳೆ ಹೆಲ್ತ್ ಇದೆ ಅಂದರೆ ನೀವೇ ರಿಚ್ ಗೈಸ್. ಎಲ್ಲರೂ ಅಷ್ಟೇ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಯಾರಿಟೈಸ್ ಮಾಡಿ. ಎಲ್ಲನೂ ಝೀರೋ ಗೈಸ್ ಹೆಲ್ತ್ ಇಲ್ಲ ಅಂದರೆ. ಬೆಳಗ್ಗೆ ಹೇಳೋದಕ್ಕೂ ಆಗಲ್ಲ ನಿಮ್ಗೆ ಹೆಲ್ತ್ ಇಲ್ಲ ಅಂದರೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಗೊತ್ತಿಲ್ಲ ಎಷ್ಟು ಜನ ಅಗ್ರಿ ಆಗ್ತೀರಾ ಅಂತ. ನಾನು ನೈಟು ಪ್ರೇಯರ್ ಮಾಡಬೇಕಾದ್ರೆ ದೇವ್ರನ್ನ ಕೇಳೋದು ಒಂದೇ, ನನ್ನ ಹತ್ರ ಇವಾಗ ಏನೇನಿದೆ ಎಲ್ಲ ತೊಗೊಂಡ್ಬಿಡು, ಜಸ್ಟು ಹೆಲ್ತ್ ಕೊಡು ಅಂತ ಹೇಳಿಬಿಟ್ಟು. ನನಗೆ ಗೊತ್ತಿಲ್ಲ ನನ್ನ ಪ್ರೇಯರ್ಸು ದೇವರನ್ನ ಯಾವಾಗ ಮುಟ್ಟುತ್ತೆ ಅಂತ. ಡಿಸ್ಪೈಟ್ ಎವ್ರಿಥಿಂಗ್ ಅಂದರೆ ನನ್ನ ಹೆಲ್ತ್ ಇಶ್ಯೂಸ್ ಇರ್ಬೋದು ಮತ್ತು ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಆದಷ್ಟು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ಯೂಚರಲ್ಲಿ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರ್ತೀನಿ. ನಾನೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಗೈಸ್. ನನಗೆ ಗೊತ್ತು ಪ್ರಪಂಚದಲ್ಲಿ ನನಗಿಂತ ವರ್ಸ್ಟ್ ಹೆಲ್ತ್ ಕಂಡೀಷನಲ್ಲಿರೋರು ತುಂಬ ಜನ ಇದ್ದಾರೆ. ಅವ್ರ ಮುಂದೆ ನನ್ನ ಹೆಲ್ತ್ ಇಶ್ಯೂಸ್ ಏನೇನೂ ಅಲ್ಲ ಅಂತ. ಬಟ್ ಸ್ಟಿಲ್ ಗೈಸ್ ಒಂದೊಂದ್ಸಲ ಅನ್ನಿಸ್ತಾ ಇರುತ್ತೆ ಐ ಡೋಂಟ್ ಡಿಸರ್ವ್ ದಿಸ್ ಅಂತ. ಏಕೆಂದರೆ ನಾನು ಬೆಟರ್ ಹೆಲ್ತನ್ನು ಡಿಸರ್ವ್ ಮಾಡ್ತೀನಿ. ನಾನು ಒಳ್ಳೆ ಹ್ಯೂಮನ್ ಬೀಯಿಂಗು. ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು, ನನಗೆ ಯಾಕೆ ಇಷ್ಟೊಂದು ಹೆಲ್ತ್ ಇಶ್ಯೂಸು, ನಾನಿರೋದು ದೇವ್ರಿಗೆ ಇಷ್ಟ ಅಲ್ವೇನೋ, ಒಂದಾದಮೇಲೆ ಒಂದು ಹೆಲ್ತ್ ಇಶ್ಯೂಸ್ ಕೊಡ್ತಾನೆ ಇದ್ದಾನೆ ಅಂತ. ಅದಕ್ಕೆ ಗೈಸ್ ನಾನು ಮೊದಲಿಂದನೂ ಐ ಲೀವ್ ಇನ್ ದ ಮೂಮೆಂಟ್ ಆಯಿತಾ. ಮತ್ತು ನಾನು ಸುತ್ತಮುತ್ತ ಇರೋರಿಗೆಲ್ಲರಿಗೂ ಹೇಳ್ತೀನಿ, ಲೀವ್ ಇನ್ ದ ಮೂಮೆಂಟ್. ನಾಳೆ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನೆ ಏನಾಯಿತು ಅಂತ ಯೋಚನೆ ಮಾಡಬೇಡ, ಫ್ಯೂಚರ್ ಬಗ್ಗೆ ಅಂತೂ ಯೋಚನೆ ಮಾಡೋಕ್ಕೆ ಹೋಗಬೇಡ. ಇವತ್ತು ಬದುಕಿದ್ದೀವಿ ಅಂದರೆ ಇವತ್ತಿನ ಬಗ್ಗೆ ಯೋಚನೆ ಮಾಡೋಣ, ಒಂದೊಂದು ಮೂಮೆಂಟನ್ನು ಎಂಜಾಯ್ ಮಾಡೋಣ. ಯಾಕಂದರೆ ನಾವು ನಾಳೆ ಇರ್ತೀವಿ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ನಾಳೆ ಬಿಟ್ಬಿಡಿ ಗಾಯ್ಸ್, ಅಟ್ಲೀಸ್ಟ್ ನೆಕ್ಸ್ಟ್ ಮೂಮೆಂಟು ನೆಕ್ಸ್ಟ್ ಅವರ್ ಇರ್ತೀವಿ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಗಾಯ್ಸ್ ನೀವು ಅಷ್ಟೇ ಲೀವ್ ಇನ್ ದ ಮೂಮೆಂಟ್ ಆಯಿತಾ. ಇವಾಗ ನೀವು ಕೇಳಿದ್ರೆ ನನ್ನ ಗೋಲ್ ಏನು ಅಂತ ನಾನು ಹೇಳ್ತೀನಿ ಬದುಕಿರೋದು ಅಂತ. ಒಂದು 5 ವರ್ಷದಿಂದ ಕೇಳಿದರೆ ನಾನು ಹೇಳ್ತಾ ಇದ್ದೆ ಹೆಲ್ದಿಯಾಗಿರೋದು, ಬದುಕಿರೋದು ಅಂತ. ಬಟ್ ಇವಾಗ ಬದುಕಿರೋದು ಒಂದೇ ಚಾಯ್ಸು, ಹೆಲ್ತ್ ಆಲ್ರೆಡಿ ಹೋಗಿಬಿಟ್ಟಿದೆ. ಗೊತ್ತಾಯ್ತಲ್ವಾ ಗೈಸ್, ನೀವು ಯಾರನ್ನ ಲಕ್ಕಿ ಅಂದ್ಕೊಂಡಿದ್ರಿ ಅವರು ಎಷ್ಟೊಂದು ಅನ್ಲಕ್ಕಿ ಲೈಫಲ್ಲಿ ಅಂತ. ಹೋಪ್ ಎಲ್ಲರೂ ನಿಮ್ಮ ಹೆಲ್ತನ್ನು ಪ್ರಯಾರಿಟೈಸ್ ಮಾಡ್ತೀರಾ ಅಂದ್ಕೊತೀನಿ. ಓಕೆ ಬಾಯ್.